ಬೆಂಗಳೂರಿನಾದ್ಯಂತ 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ರೇಡ್ ಅನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆಹಾರ ಸಂರಕ್ಷಣಾ ಆಯುಕ್ತರಾದಂಥ ಶ್ರೀನಿವಾಸ್ ಅವರು ಇದ್ದಾರೆ. ಸರ್, ನಿನ್ನೆಯಿಂದ ರೇಡ್ ಮಾಡಿದ್ದೀರಾ. ಒಂದಷ್ಟು ಹೋಟೆಲ್ಗಳಲ್ಲಿ ಎಕ್ಸ್ಪೈರಿ ಮುಗ್ದೋಗಿರುವಂಥ ಒಂದು ಹಾಲು, ಮಾಂಸ ಪತ್ತೆ ಆಗಿರುವಂಥದ್ದು. ಅಂಥವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀರಾ ಸರ್? ಈಗ ಮಾನ್ಯ ಸಚಿವರ ನಿರ್ದೇಶನದಿಂದ ನಿನ್ನೆ ಮತ್ತು ಇವತ್ತು ಪ್ರತಿಷ್ಠಿತ ಹೋಟ್ಲುಗಳ ಮೇಲೆ ನಾವು ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು ಒಂದು 25 ಹೋಟ್ಲು ನಿನ್ನೆ ಇನ್ಸ್ಪೆಕ್ಷನ್ ಮಾಡಿದಾಗ 35 ಸ್ಯಾಂಪಲ್ ತೆಗೆದಿದ್ದೀವಿ. ಅದರಲ್ಲಿ ಕೆಲವು ಹಾಲು ಎಲ್ಲ ಎಕ್ಸ್ಪೈರಿ ಪ್ರಾಡಕ್ಟ್ ಇತ್ತು. ಈಗ ನೋಟಿಸ್ ಕೊಟ್ಟಿದ್ದೀವಿ. ಅವರು ಯಾಕೆ ಅಲ್ಲಿ ಆ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ಇಟ್ಟಿದ್ರು ಅನ್ನೋದು ರಿಪ್ಲೈ ಕೊಡ್ತಾರೆ. ಅದ್ರ ಮೇಲೆ ನಾವು ಏನು ಆ್ಯಕ್ಷನ್ ಮಾಡಬೇಕೋ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನು 35 ಸ್ಯಾಂಪಲ್ ತೆಗೆದಿದ್ದೀವಿ. ಅದು ಅನ್ಸೇಫ್ ಬಂತು ಅಂದರೆ ನಾವು JMFC ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ಗೆ ಕೇಸ್ ಹಾಕ್ತೇವೆ. ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ರಸ್ತೆ ಬದಿ ಇರುವಂಥ ಹೋಟೆಲ್ಗಳಲ್ಲಿ ಹೈಜೀನ್ ಇಲ್ಲದೆ ಇರೋದು ಓಕೆ, ಬಟ್ ಇಂಥ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲೇ ಹೈಜೀನ್ ಮೇಂಟೈನ್ ಮಾಡಿಲ್ಲ, ಎಕ್ಸ್ಪೈರಿ ಮುಗ್ದೋಗಿರೋದು ಅಂತ ಹೇಳಿದ್ರೆ ಜನ ಹೇಗೆ ನಂಬೋದು ಹೋಟೆಲ್ ಫುಡ್ನ ಅನ್ನುವಂಥ ಒಂದು ಸಂಶಯದಲ್ಲಿದ್ದಾರೆ. ಇದಕ್ಕೂ ಇಲಾಖೆ ಭಾಳ ಬೃಹತ್ ಮಟ್ಟದಲ್ಲಿ ನಾವು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು ಅಥವಾ ಹೋಟ್ಲವ್ರಿಗಿರ್ಬೋದು ಸುಮಾರು ಒಂದು 4,000 ಜನಕ್ಕೆ ನಾವು ಬೆಂಗಳೂರಲ್ಲೇ ತರಬೇತಿ ಕೊಡಿಸಿದ್ದೀವಿ. ಸೊ ಯಾವ್ದು ರೀತಿ ಇರಬೇಕು, ಯಾವ ರೀತಿ ಕ್ಲೀನಿನೆಸ್ ಇರಬೇಕು ಅಂತ. ಅದೇ ರೀತಿ ಈಗ ನಾವು 5 ಸ್ಟಾರ್ ಹೋಟ್ಲುಗಳಿಗೂ ಬಂದಿದ್ದೀವಿ. ಅದು 5 ಸ್ಟಾರ್ 3 ಸ್ಟಾರ್ ಕೊಡಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡ ಇದೆ. ಈಗ ಅದು ನಾವು ಮಾನದಂಡ ಇದು ಮಾಡಲಿಲ್ಲ ಅಂದರೆ ಅವ್ರಿಗೆ ರೇಟಿಂಗ್ ಸ್ಟಾರ್ ರೇಟಿಂಗ್ ಹೋಗುತ್ತೆ. ಸೊ ಇದರಿಂದ ಅವರು ಅದನ್ನು ಕಾಪಾಡಬೇಕು. ಬಟ್ ಕೆಲವು ಕಡೆ ಅದು ಆ ಥರ ಕೊಳ್ತೋಗಿರೋ ಹಣ್ಣಿರ್ಬೋದು, ಫಂಗಸ್ ಬಂದಿರೋ ಈರುಳ್ಳಿ ಇರ್ಬೋದು, ತರಕಾರಿಗಳಿರ್ಬೋದು, ಇದು ಇಟ್ಟಿದ್ರು. ಈಗ ನಾವು ಎಕ್ಸ್ಪ್ಲನೇಷನ್ ಕಾಲ್ಫಾರ್ ಮಾಡ್ತೀವಿ, ಅದ್ರ ಮೇಲೆ ಆ್ಯಕ್ಷನ್ ತಗೊಂತೀವಿ. ಸರ್, ಯೂಶಲಿ ಈಗ IT ಫೀಲ್ಡಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಇನ್ನಿತರ ಸೆಕ್ಟರಲ್ಲಿ ವರ್ಕ್ ಮಾಡೋರು ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಹೋಟೆಲ್ ಫುಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಈಗ ಹೋಟೆಲ್ಗಳ ಮೇಲೆ ರೇಡ್ ಆಗಿ ಅದ್ರ ನಿಜ ಬಣ್ಣ ಬಯಲಾಗ್ತಾ ಇರೋದ್ರಿಂದ ಅವರಲ್ಲೂ ಒಂದು ರೀತಿ ಆತಂಕ. ಫಾಸ್ಟ್ ಫುಡ್ ತಿನ್ನೋದ್ರಿಂದ ಒಬೆಸಿಟಿ ಬರುತ್ತೆ, ಇವರೆಲ್ಲ ಒಂದು ರೀತಿ ಆತಂಕದಲ್ಲಿರುವಂಥದ್ದು. ಈಗ ಇದು ನಿರಂತರವಾಗಿ ನಾವು ಇಲಾಖೆಯಿಂದ ಎಲ್ಲರ ಗಮನಕ್ಕೂ ತರ್ತಾ ಇದ್ದೀವಿ. ಬರೀ ಫಾಸ್ಟ್ ಫುಡ್ಡಿಂದ ಒಬೆಸಿಟಿ ಬರೋದಲ್ಲ. ಈಗ ಫಾಸ್ಟ್ ಫುಡ್ ಯಾವತ್ತೋ ಒಂದಿನ ತಿಂದರೆ, ವಾರಕ್ಕೊಂದ್ಸಲಿ, ವಾರಕ್ಕೆ 2 ಸಲ ತಿಂದರೆ ಸರಿ. ದಿನ ತಿಂತಾಯಿದ್ರೆ ಆವಾಗ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ಅದು ಬಿಟ್ಟು ನೀವು ಬರೀ ಜಂಕ್ ಫುಡ್ ತಿಂದರೆ, ಜಂಕ್ ಫುಡ್ಡಲ್ಲಿ ಏನಿರುತ್ತೆ, ಜಾಸ್ತಿ ಮೈದಾ ಇರುತ್ತೆ. ಮೈದಾ ಅಗೇನ್ ಭಾಳ ಜೀರ್ಣ ಆಗೋದು 48 ಗಂಟೆ 36 ಗಂಟೆ ಹಿಂಗೆ ಆಗುತ್ತೆ. ಸೊ ಜೀರ್ಣ ನಿಷ್ಕ್ರಿಯ ಆಗ್ತದೆ. ನಿಷ್ಕ್ರಿಯ ಆದಮೇಲೆ ಅದು ಹೊಟ್ಟೆಯಲ್ಲಿ ಕ್ಯಾನ್ಸರ್ ಬರೋಂಥದ್ದು ಅದು ಎಡೆ ಮಾಡಿಕೊಡ್ತದೆ. ಸರ್, ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ನಡೀತಾ ಇದೆ, ಇದು ರಾಜ್ಯಕ್ಕೂ ವಿಸ್ತರಣೆ ಆಗುವಂಥ ಪ್ಲಾನ್ ಇದೆಯಾ, ಹೇಗೆ ಸರ್? ಎಲ್ಲ ಕಡೆನೂ ಮಾಡ್ತೀವಿ. ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಬಳ್ಳಾರಿ ಇರ್ಬೋದು, ಎಲ್ಲೆಲ್ಲಿ 5 ಸ್ಟಾರ್ ಹೋಟ್ಲು 3 ಸ್ಟಾರ್ ಹೋಟ್ಲಿದೆ ಅದು ಮಾಡಲೇಬೇಕು. ಅದು ನಮ್ಮ ಕೆಲಸ, ಅದು ನಾವು ಮಾಡ್ತೀವಿ. ಸರ್, ಈಗ ಸದ್ಯಕ್ಕೆ ಎಷ್ಟು ಹೋಟೆಲ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದೀರಾ, ಎಷ್ಟು ಹೋಟೆಲ್ಗಳ ಸ್ಯಾಂಪಲ್ಗಳನ್ನು ಲ್ಯಾಬಿಗೆ ಕಳಿಸಿದ್ದೀರಾ? ಲ್ಯಾಬಲ್ಲಿ ಏನಾದರೂ ಕಳಪೆ ಅಂತ ಪ್ರೂವ್ ಆಯಿತು ಅಂದರೆ ಅಂಥ ಹೋಟೆಲ್ಗಳ ಮೇಲೆ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದೀರಾ? ಈಗ ಇಲ್ಲಿವರೆಗೂ 11 ಹೋಟ್ಲಿಗೆ ನೋಟಿಸ್ ಕೊಟ್ಟಿದ್ದೀವಿ, 35 ಸ್ಯಾಂಪಲ್ ತೆಗೆದಿದ್ದೀವಿ. ಅದು ಅನ್ಸೇಫ್ ಬಂತು ಅಂದರೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಪ್ರಾಸಿಕ್ಯೂಷನ್ ಕೇಸ್ ಹಾಕ್ತೀವಿ. ಅದು ಮಿಸ್ಬ್ರ್ಯಾಂಡೆಡು, ಮಿಸ್ಲೇಬಲಿಂಗ್ ಬಂತು ಅಂದರೆ ನನಗೇನೆ ಫೈನ್ ಹಾಕೋದಕ್ಕೆ ಅಧಿಕಾರ ಇದೆ ಆ್ಯಸ್ ಎ ಕಮಿಷನರ್. ಸೊ ಅಲ್ಲಿ ಫೈನ್ ಹಾಕ್ತೇವೆ. ಇದಿಷ್ಟು ಶ್ರೀನಿವಾಸ್ ಅವರು ಹೇಳಿದಂಥ ಮಾತು. ಇದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಲ್ಲ, ಇಡೀ ರಾಜ್ಯದಾದ್ಯಂತ ವಿಸ್ತರಣೆ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.